ಇದು ಧೈರ್ಯನಾ ಇಲ್ಲ ಬಂಡ ಧೈರ್ಯನಾ? ಅಯ್ಯೋ ಎರಡು ಅಲ್ಲ ಕಣಣ್ಣ. ಬೆಂಕಿ ಬಸಿ ನನ್ನ ಮಾತು ಕೇಳವ. ನೋಡು, ನೀನು ನನ್ನ ಮ್ಯಾಗ ಕೋಪ ಮಾಡ್ಕೊಂಡಿರೋದ್ರಲ್ಲಿ ನನ್ಗೆ ಯಾವ ಬೇಜಾರು ಇಲ್ಲ. ಯಾಕೆಂದ್ರೆ ನಿನ್ ಕೋಪಕ್ಕೆ ಒಂದ್ ಕಾರಣ ಐತೆ. ಆದ್ರೆ ಆ ಕಾರಣ ನಾನಲ್ಲ ಕಣವ, ಎಲ್ಲ ನನ್ ಗಂಡ ಮಾಡಿಟ್ಟಿರೋ ಎಡವಟ್ಟು. ಅವನ್ಗೆ ಮದ್ವೆ ಆಗೈತೆ ಅಂತ ಗೊತ್ತಾಗಿ ನಿಮ್ಮಿಬ್ರಿಗೂ ಎಷ್ಟು ನೋವಾಗಾಯ್ತೋ ನಮಗೂ ಹಂಗೆ ಆಗಿದ್ದು ಕಣವ. ನಾನು ನನ್ನ ಮಗ ನಿನ್ನೇ ನೆನ್ಸ್ಕೊಂಡು ಬಿಕ್ಕಿ ಬಿಕ್ಕಿ ಹತ್ತಿದೀವಿ. ಸಾಕ್ ಸುಮ್ನೆ ರೀ, ಮಾಡೋದೆಲ್ಲ ಮಾಡ್ಬಿಟ್ಟು ನನ್ ಮುಂದೆ ಬಂದು ನಿಂತ್ಕೊಂಡು ನಾವ್ ಅಳ್ತಿದೀವಿ, ನೊಂದ್ಕೊಂಡಿದೀವಿ ಅಂತ ತೋರ್ಸಕ್ ಬರ್ಬೇಡಿ. ನೀವ್ ಹೇಳಿದ್ದೆಲ್ಲ ಆಯ್ತು, ಇವಾಗ ನಾನ್ ಹೇಳದ್ನ ಕೇಳಿ. ಆ ಡುಮ್ಮಿನ್ ಮದ್ವೆ ಆಗಿದಾನಲ್ಲ ಸೀನಾ, ಅವಳು ಯಾವತ್ತು ಸೀನಿನ ಹೆಂಡತಿ ಆಗಕ್ ಸಾಧ್ಯ ಇಲ್ಲ. ಸೀನಿನ ಹೆಂಡತಿ ಯಾವತ್ತಿದ್ರು ನಾನೇ. ನನ್ನ ಬಿಟ್ಟು ಅದ್ ಯಾರೇ ಆ ಜಾಗದಲ್ಲಿದ್ರು ಅವ್ರಿಗೆ ಎಂತೆಂತ ಹಿಂಸೆ ಕೊಡ್ತೀನಿ ಅಂದ್ರೆ ಬದುಕಕ್ಕೆ ಕಷ್ಟ ಆಗ್ಬೇಕು, ಸಾಯಕ್ಕೆ ಆಸೆ ಪಡ್ಬೇಕು. ಅದ್ಕೀಗ ಮನೇಲಿ ನಡೆದಿದ್ದ ವಿಷಯ ಏನಾದ್ರೂ ಗೊತ್ತಾಗೋಯ್ತಾ? ನಿಜ ಹೇಳುಗೊಂಡು ಅಲ್ಲೇನ್ ನಡೀತಿದೆ ಅಂತ ನಾನು ತಿಳ್ಕೋಬೇಕು. ಓ, ಹಾಗಿದ್ರೆ ಅದ್ಕೆಗೆ ಯಾವ ವಿಷಯನೂ ಗೊತ್ತಾಗಿಲ್ಲ. ಅದಕ್ಕೆ ನಾ ಮನೇಲಿ ಖುಷಿಯಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ, ತುಂಬಾ ಸಂತೋಷವಾಗಿದ್ದೀನಿ. ನಿಮ್ಗೆ ಯಾಕೆ ಆ ಪ್ರಶ್ನೆ ಬಂತೀಗ? ಏನಿಲ್ಲ, ನಾನು ಈ ಮನೆಗೆ ಬಂದು ಸ್ವಲ್ಪ ಟೈಮೇ ಆಗಿರ್ಬೋದು, ಆದರೆ ನಿಮ್ಮನ್ನೆಲ್ಲ ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೀನಿ. ನಿಮ್ಮಲ್ಲಿ ಸಣ್ಣ ಚೇಂಜಸ್ ಆದರೂ ನನಗೆ ತುಂಬ ಬೇಗ ಗೊತ್ತಾಗ್ಬಿಡುತ್ತೆ. ನೀನು ಇಲ್ಲಿಗೆ ಬಂದಾಗ ಎಲ್ಲರ ಜೊತೆ ಚೆನ್ನಾಗೇ ಮಾತಾಡ್ತಿದ್ದೆ, ಆದರೆ ನಿನ್ನ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಸಣ್ಣ ನೋವಿದೆ ಅಂತ ನನಗನ್ನಿಸ್ತಿದೆ. ಅದಕ್ಕೆ ಕೇಳಿದೆ ಗುಂಡು. ನೋಡು ಗುಂಡು, ನಾನು ನಿನ್ನ ಅದಕ್ಕೆ ಕೇಳ್ತಿರೋದು, ನನ್ನ ಹತ್ರ ಸತ್ಯನೇ ಹೇಳಬೇಕು. ನಿನ್ನ ಗಂಡನ ಮನೇಲಿ ನೀನು ಚೆನ್ನಾಗಿದೆಯಾ? ಆ ಮನೇಲಿ ನಿನ್ನ ಸೊಸೆ ಅಂತ ಒಪ್ಕೊಂಡಿದ್ದಾರಾ? ಬೆಂಕಿ, ಇದೇನವ ಹಿಂಗೆ ಹೇಳ್ತಿದ್ಯಾ? ಕರೆಕ್ಟ್ ಆಗಿ ಹೇಳ್ತಾವಳೆ ಲೀಲಕ್ಕ. ಯಾಕೆ ಆ ರಶ್ಮಿನ ನಿಮ್ಮನೆ ಸೊಸೆ ಅಂತ ಒಪ್ಕೊಂಡ್ಬಿಟ್ಟಿದ್ಯಾ? ಹೇಳಿ, ಸೀನನ್ ಜೊತೆ ಆ ರಶ್ಮಿ ಮದ್ವೆ ಆದ್ಮೇಲೆ ನನ್ನ ನಿಮ್ಮನೆ ಸೊಸೆ ಅಂತ ಒಪ್ಕೊಳಕ್ಕೆ ಮನ್ಸ್ ಬರ್ತಿಲ್ವಾ? ಅಥವಾ ಆ ರಶ್ಮಿನೇ ನಿಮ್ಮನೆ ಸೊಸೆ ಅಂತ ಒಪ್ಕೊಂಡ್ಬಿಟ್ಟಿದ್ದೀರಾ?